ಗನ್ಮನ್ಗಳು ನೇಮಕ ಮಾಡಿಕೊಳ್ಳುವಂಥದ್ದು ಯಾವುದೇ ಪ್ರೊಸೀಜರ್ ಇಲ್ಲ. ಗನ್ಗಳು ಇವ್ರ ಹತ್ರ ಗನ್ ಇದ್ದಾವೆ ಅನ್ನುವಂಥದ್ದನ್ನ ಇವ್ರು ಎಕ್ಸಿಬಿಟ್ ಮಾಡ್ಕೊಳ್ತಾರೆ. ನಮ್ಮ ಹತ್ರ ಗನ್ ಇದ್ದಾವೆ, ಯಾರ ಅಣ್ಣ ಅವ್ರ ಹತ್ರ ಬಂದಾಗ ಟಚ್ ಮಾಡಿದ್ರೆ ಹೊಡೆದು ಬಿಡ್ತೀವಿ. ಈಗೆಲ್ಲ ಅಲ್ಲಿ ಮನಿ ಫ್ಲೋ ಹೆವಿ ಇರೋದ್ರಿಂದ ಏನು ಮಾಡ್ತಾರೆ, ಅಲ್ಲಿ ಯಾರಾದರೂ ಈ ಥರದ್ದು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾವ್ರು ಏನು ಮಾಡ್ತಾರೆ, ಇಂಥವ್ರನ್ನ ನೇಮಕ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾರೆ. ಹಿಂದೆ ಬರ್ತಾ ಇದ್ರೆ ಅವ್ರು ಅಲ್ಲೇ ಹಿಡಿದು ಓಡ್ ಬರ್ತಾರೆ. ಅಲ್ಲಿಂದ ಓಡ್ ಬಂದು ಹೂ ಅಣ್ಣ ಬಂದ, ಬಾಸ್ ಬಂದರು ಅಂತೇಳಿ ಜಾಗ ಬಿಡಿಸಿ ದಡಾರಂತ ಬಾಗಿಲು ತೆಗಿ, ಎಲ್ಲ ಟೆನ್ಷನ್ ಡ್ರಾ ಆಗ್ತದೆ. ಆ ಗನ್ನ ಇಟ್ಕೊಂಡು ಚಿಕ್ಕದಾಗಿ ಇಷ್ಟೇ ಉದ್ದ ಹಾಕಿರ್ತಾನೋ ನೀವು ಬನೀನ ಬಾಡಿ ಕಾಣಿಸ್ಬೇಕಲ್ಲ, ಅದ್ರಲ್ಲಿ ಗನ್ನು ಕಾಣಿಸ್ಬೇಕು ಆಚೆ ಜನಕ್ಕೆ. ಆ ಥರ ಎಕ್ಸ್ಪೋಸಿಸಮ್ ಗನ್ ಕಾಣಿಸ್ಕೊಂಡು ಅವನಿಗೆ ಎಲ್ಲರಿಗೂ ಭಯ ಬೀಳಿಸ್ಕೊಂಡು ನಂತರ ಗನ್ನಿದೆ ಅಂತ ಅನ್ನುವಂಥದ್ದನ್ನ ಇಟ್ಕೊಂಡು ಯಾವುದೇ ಥರವಾದಂಥ ಪ್ರೊಟೆಕ್ಷನ್ ನಮಗೇನಿಲ್ಲ. ನಾವು ಪ್ರೊಟೆಕ್ಷನ್ ನಮ್ಮದೇನು ಅಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ಕೆಲಸಗಳೇ ನಮಗೆ ಪ್ರೊಟೆಕ್ಷನ್ ಅಷ್ಟೇ. ಯಾರು ಗಲಭೆ ಮಾಡಿರ್ತಕ್ಕಂಥವ್ರು ಯಾರೇ ಆದ್ರೂ, ಯಾವುದೇ ಪಾರ್ಟಿಯವರಾಗಿದ್ರು ಅವನ್ನ ಬಲಿ ಹಾಕಬೇಕು. ಅದರಲ್ಲಿ ಕಾಂಪ್ರಮೈಸೇ ಇಲ್ಲ ಯಾವ ಕಾರಣಕ್ಕೂ. ಯಾವುದೇ ಪೊಲೀಸೇ ಆಗಲಿ, ನೀವು ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕಂತ ಸಮಯದಲ್ಲಿ ಹೋದಾಗ್ಲೂ ಅವ್ರು ವೋಟ್ ಬ್ಯಾಂಕ್ಗೆ ನೀವೇನಾದ್ರು ಟಚ್ ಮಾಡಿದ್ರು ಬಲೂನ್ಗೆ ಅಂದರೆ ನಮ್ಮನ್ನು ಭಸ್ಮ ಮಾಡಿಬಿಡ್ತಾರೆ. ಯಾಕೆಂದರೆ ನಾವು ಯು ಆರ್ ವರ್ಕಿಂಗ್ ಅಂಡರ್ ಎ ಗೌರ್ಮೆಂಟ್ ಡೈರೆಕ್ಟ್ಲಿ. ಸರ್, ಪ್ರೈವೇಟ್ ಗನ್ಮ್ಯಾನ್ಗಳ ಅರ್ಹತೆ ಏನು, ಅವ್ರಿಗೆ ಹೆಂಗೆ ನೇಮಕ ಆಗ್ತಾರೆ ಸರ್? ನೋಡಿ, ಗನ್ಮನ್ಗಳು ನೇಮಕ ಮಾಡಿಕೊಳ್ಳುವಂಥದ್ದು ಯಾವುದೇ ಪ್ರೊಸೀಜರ್ ಇಲ್ಲ. ಕಾನೂನಲ್ಲಿ ಯಾವುದೇ ಥರವಾದಂತಹ ಅದಕ್ಕೆ ಫ್ರೇಮ್ ಆಫ್ ಲಾಸ್ ಅಂತ ಏನು ಕರಿತೀವೋ ಸೆಟ್ ಆಫ್ ರೂಲ್ಸ್ ಅನ್ನುವಂಥದ್ದೇನಿಲ್ಲ. ಪ್ರೈವೇಟ್ ಸೆಕ್ಯೂರಿಟಿ ಆ್ಯಕ್ಟ್ ಒಳಗಡೆ ಈ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಮ್ಮ ISD ಏನು ಡೀಲ್ ಮಾಡುತ್ತೆ, ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟು, ಅಲ್ಲಿಂದ ಒಂದು ಸೆಕ್ಯೂರಿಟಿ ಏಜೆನ್ಸಿಗಳು ತೊಗೊಂಡಿರ್ತಾರೆ. ಅದ್ರ ಮುಖಾಂತರ ಎಲ್ಲೋ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳುವಂಥ, ನಾಳೆ ದಿವಸ ಏನಾದ್ರು ಹೆಚ್ಚು ಕಡಿಮೆ ಇದ್ದಾರೆ, ಎಲ್ಲಿಂದ ಬರ್ತಾ ಇದ್ದಾರೆ, ಯಾರನ್ನ ಅವರಿಗೆ ಸಂಬಳ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ತನಿಖೆಗೆ ಬರ್ತದೆ ಅಂತ ಏನು ಮಾಡ್ತಾ ಇದ್ದಾರೆ, ಇವಾಗ ಅವ್ರ ಮುಖಾಂತರ ಅಪಾಯಿಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಅಲ್ಲಿಗೆ ಹೋಗಿ ಸೇರಿಕೊಂಡಾಗ ಇವರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಪ್ರೈವೇಟ್ ಆ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಕ್ಕಂಥವ್ರಿಗೂ ಮತ್ತು ಯಾರು ಸೆಕ್ಯೂರಿಟಿ ಪ್ರೊವೈಡ್ ಮಾಡಿಸ್ಕೊತಾ ಇರ್ತಾನಲ್ಲ, VIP ಅಂತ ಕರ್ಕೊಳ್ತಾನೆ, ಅಣ್ಣ ಬಾಂಡು, ಅವ್ರಿಗೂ ಒಂದು ಕನೆಕ್ಷನ್ ಇರ್ತದೆ. ಈ ಅಣ್ಣ ಬಾಂಡು ಮತ್ತು ಇವ್ರಿಗೆ ಕನೆಕ್ಷನ್ ಯಾವಾಗ ಬರ್ತದೆ ಅಂದಾಗ, ನೋಡಪ್ಪ ನನಗೊಂದು ಗನ್ನಿರೂರು ಕೊಡಬೇಕು, ಒಂದು 5 ಜನನೋ 10 ಜನನೋ, ಎಷ್ಟು ರೇಟು ಅಂತೇಳಿ ಒಂದು ರೇಟ್ಗೆ ಒಂದು 50,000ನೋ 60,000ನೋ ಮತ್ತು ಮನೆ, ಊಟ, ತಿಂಡಿ, ವೆಹಿಕಲ್ಲು ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳುವಂಥದ್ದು ಒಂದು ನೆಗೋಸಿಯೇಷನ್ಗೆ ಒಂದು 60,000 70,000 1 ಲಕ್ಷ ರೂಪಾಯಿವರೆಗೂ ಒಬ್ಬೊಬ್ಬರಿಗೆ ನೆಗೋಷಿಯೇಟ್ ಮಾಡಿಕೊಂಡು ಅದನ್ನು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇವನಿಗೆ ದುಡ್ಡು ಕೊಟ್ಕೊಂಡು ಮಾಡ್ತಾ ಇರ್ತಾರೆ. ಅವರು ಸರ್ತಿ ಮೇಲೆ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರುಗಳು ಸಾಮಾನ್ಯವಾಗಿ ಏನಾಗ್ತದೆ, ಈ ನಾವು ಅವ್ರಿಗೆ ಕರೀದೆ ಹಂಗೇನೆ ಅಣ್ಣ ಬಾಂಡ್ ಅಂತಲೇ ಕರೀದು, ಆ ಕಾರಣಕ್ಕೋಸ್ಕರನೇ ಅವರು ಅಲ್ಲಿ ನೇಮಕ ಆದಾಗ ಏನಾಗ್ತಾರೆ, ಅವ್ರ ಹತ್ರ ಗನ್ಗಳಿರ್ತವೆ. ಗನ್ಗಳು ಇವ್ರ ಹತ್ರ ಗನ್ ಇದ್ದಾವೆ ಅನ್ನುವಂಥದ್ದನ್ನ ಇವ್ರು ಎಕ್ಸಿಬಿಟ್ ಮಾಡ್ಕೊಳ್ತಾರೆ. ನಮ್ಮ ಹತ್ರ ಗನ್ ಇದ್ದಾವೆ, ಯಾರ ಅಣ್ಣ ಅವ್ರ ಹತ್ರ ಬಂದಾಗ ಟಚ್ ಮಾಡಿದ್ರೆ ಹೊಡೆದು ಬಿಡ್ತೀವಿ, ಕೊಂದಾಕ್ಬಿಡ್ತೀವಿ, ಫೈರ್ ಮಾಡಿಬಿಡ್ತೀವಿ ನಾವು ಅನ್ನುವಂಥದ್ದನ್ನ ಅದನ್ನು ಡೆವಲಪ್ ಮಾಡಿಕೊಂಡೇ ಓಡಾಡ್ತಾ ಇರ್ತಾರೆ. ಆ ಸಂಬಂಧಪಟ್ಟಂಥ ಇವ್ರು ಮಾಡಿರ್ತಕ್ಕಂಥ ಕುಕೃತ್ಯಗಳೆಲ್ಲ ಏನಾದರೂ ಮಾಡಿ ಇವನಿಗೆ ಹೊಡಿಬೇಕು ಅಂತ ಅಣ್ಣ ಬಾಂಡ್ಗೆ ಟ್ರೈ ಮಾಡ್ತಾ ಇರೋರು ಸ್ವಲ್ಪ ದೂರ ಆಯ್ತಾರೆ. ಯಾಕೆಂದರೆ ಆವಾಗ ಇನ್ನು ಮುಂದುವರಿಸ್ಬೋದು ಅವ್ರು ಒಳಗೆ ಮಾಡುವಂಥದ್ದು ಇನ್ನೂ. ಇವು ಬೇರೆಯವರಿಂದ ಈಗ ಸೆಕ್ಯೂರಿಟಿ ಇಲ್ಲಾಂದ್ರೆ ಮುಂದುವರ್ಸೋಕ್ಕಾಗಲ್ವಲ್ಲ, ಯಾರು ಬಂದು ಹಾಕ್ಬಿಡ್ತಾರೆ ಎಲ್ಲಾದರೂ ರಸ್ತೆಯಲ್ಲಿ ಹೋಗ್ತಿದ್ದಾಗ. ಆ ಕಾರಣಕ್ಕೆ ಏನು ಮಾಡ್ತಾರೆ, ಇಂಥವ್ರನ್ನ ಈ ಕೆಲಸಕ್ಕೆ ಜಾಸ್ತಿ ಬಳಸ್ತಕ್ಕಂಥದ್ದು ಇದೆ. ಅದು ಎಸ್ಪೆಷಲಿ ಬಳ್ಳಾರಿ ಭಾಗ ಅಂತೂ ಅಲ್ಲಿ ಸಿಕ್ಕಾಬಟ್ಟೆ ಐರನ್ ಓರ್ ಇದೆ, ಮತ್ತು ಬೇರೆ ಬೇರೆ ಸಿಕ್ಕಾಬಟ್ಟೆ ಅಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇದೆ, ಆಮೇಲೆ ಹ್ಯೂಜ್ ಕಾಂಪಿಟೀಷನ್ ಇದೆ, ಆಮೇಲೆ ಭಾಳ ವೈಮನಸ್ಗಳಿದ್ದಾವೆ, ಪೊಲಿಟಿಕಲ್ ಪಾರ್ಟಿಗಳ ವೈಮನಸ್ಸಿದೆ. ಈಗೆಲ್ಲ ಅಲ್ಲಿ ಮನಿ ಫ್ಲೋ ಹೆವಿ ಇರೋದ್ರಿಂದ ಏನು ಮಾಡ್ತಾರೆ, ಅಲ್ಲಿ ಯಾರಾದರೂ ಈ ಥರದ್ದು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾವ್ರು ಏನು ಮಾಡ್ತಾರೆ, ಇಂಥವ್ರನ್ನ ನೇಮಕ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾರೆ. ಅದು ಮಾಡ್ಕೊಂಡಾಗ ಅವ್ನು ಮಾಡ್ಕೊಂಡಾಗ ನಾನು ಯಾಕೆ ಮಾಡ್ಕೋಬಾರ್ದು, ಆಮೇಲೆ ಸಮಾಜದಲ್ಲಿ ಇದೊಂದು ಅಟ್ರಾಕ್ಷನ್ ಆಗೋಕ್ಕೆ ಪ್ರಾರಂಭ ಆಗ್ತದೆ. ಅವರು ಬಂದಾದ ತಕ್ಷಣವೇ ಅವರು ಹಿಂದೆ ಬರ್ತಾಯಿದ್ರೆ ಅವ್ರು ಅಲ್ಲೇ ಹಿಡಿದು ಓಡ್ ಬರ್ತಾರೆ. ಅಲ್ಲಿಂದ ಓಡ್ ಬಂದು ಹೂ ಅಣ್ಣ ಬಂದ, ಬಾಸ್ ಬಂದರು ಅಂತೇಳಿ ಜಾಗ ಬಿಡಿಸಿ ದಡಾರಂತ ಬಾಗಿಲು ತೆಗಿ, ಎಲ್ಲ ಟೆನ್ಷನ್ ಡ್ರಾ ಆಗ್ತದೆ.
ಅದಕ್ಕೆ ಅವ್ರಿಗೆ ಒಂದು ಪ್ರೊಟೆಕ್ಷನ್ ಅಂತ ಅನ್ನುವಂಥ ಒಂದು ಎರಡನೇದು ಅಣ್ಣ ಬಾಂಡ್ ಬಿಡಿ ಜಾಗ ಬಿಡಿ ಅನ್ನುವಂಥ ಒಂದು ಬಂದಾಗ ಜನ ಆಟೋಮೆಟಿಕ್ಕಾಗಿ ಇವನ ಕಡೆ ನೋಡ್ತಾರೆ, ಇವನು ಯಾರು ಅಂತ ಕೇಳ್ತಾರೆ, ಅವನು ಎಕ್ಸಿಬಿಟ್ ಆಗ್ತಾನೆ, ಅವ್ನ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗ್ತಾ ಹೋಗ್ತದೆ. ಅವಾಗ ಹೇಳ್ಕೋಬೇಕಾದಿಲ್ಲ ಯಾರು ಬಂದರು ಯಾರು ಹೋದ್ರು ಅಂತ ಅನ್ನುವಂಥದ್ದು. ಆವಾಗ ಅವನ ರಿಚ್ನೆಸ್ನ ಸೊಸೈಟಿಗೆ ತೋರಿಸ್ಕೊಳ್ಳುವಂಥದ್ದಾಗ್ತದೆ. ಇದೆಲ್ಲ ಒಂದು ಗುಣಗಳು ಕೆಟ್ಟವೋ ಒಳ್ಳೆಯವೋ ಹಿಂಗೆ ತಗಲಾಕೊಂಡಾಗ ಗೊತ್ತಾಗ್ಬಿಡ್ತದೆ. ಆ ಕಾರಣಕ್ಕೆ ಇದನ್ನು ಬೆಳೆಸ್ಕೊಂಡು ಭಾಳ ಚೆನ್ನಾಗಿ ಹೋಗ್ತಾ ಇರ್ತಕ್ಕಂಥವ್ರು ಪೊಲಿಟಿಕಲ್ ಪಾರ್ಟಿಗಳವರೇ. ಭಾಳ ಅಪರೂಪದಲ್ಲಿ ಅಪರೂಪ ಬಿಸ್ನೆಸ್ ಮೆನ್ಗಳು ಯಾರು ಮಾಡ್ತಾ ಇರ್ತಾರಲ್ಲ ಅವ್ರು ಕಮ್ಮಿ ಇದ್ದಾರೆ. ಕಾನೂನು ಪ್ರಕಾರ ಗನ್ ಇಟ್ಕೊಳ್ಳೋದು ಪ್ರೈವೇಟ್ ಗನ್ ಮ್ಯಾನ್ಗೆ ಅಫಿಷಿಯಲಿ ಓಕೆನಾ, ಮತ್ತೆ ಅದನ್ನ ಎನ್ಫೋರ್ಸ್ಮೆಂಟ್ ಮಾಡೋದು ಹೇಗೆ? ಅವ್ರ ಹತ್ರ ಇಟ್ಕೋಬಾರ್ದು? ಇಲ್ಲ ನೋಡಿ, ಯಾವುದೇ ಕಾರಣಾಂತರಕ್ಕೂ ಸೆಕ್ಯೂರಿಟಿ ಆಗಿ ಬರ್ಬೋದೇ ಹೊರತು ನಾನು ಒಂದು ರಾಜ್ಯದಲ್ಲೇ ಆಗಲಿ ಯಾವುದೇ ರಾಜ್ಯದಲ್ಲೇ ಆಗಲಿ ಅಲ್ಲಿಂದ ಒಂದು ಪರ್ಮಿಷನ್ನ ಇಡೀ ದೇಶಕ್ಕೆ ಓಡಾಡಬೇಕು ನಾನು ಅಂತೇಳಿ ಅಂತ ಪರ್ಮಿಷನ್ನ ಮಾಡಿಸ್ಕೊಂಡು ಇಂಥವ್ರ ಹತ್ರ ಬಂದು ಸೇರಿಕೊಂಡು ಆ ಗನ್ನ ಇಟ್ಕೊಂಡು ಚಿಕ್ಕದಾಗಿ ಇಷ್ಟೇ ಉದ್ದ ಹಾಕಿರ್ತಾನೋ ನೀವು ಬನೀನ ಬಾಡಿ ಕಾಣಿಸ್ಬೇಕಲ್ಲ, ಅದ್ರಲ್ಲಿ ಗನ್ನು ಕಾಣಿಸ್ಬೇಕು ಆಚೆ ಜನಕ್ಕೆ. ಆ ಥರ ಎಕ್ಸ್ಪೋಸಿಸಮ್ ಗನ್ ಕಾಣಿಸ್ಕೊಂಡು ಅವನಿಗೆ ಎಲ್ಲರಿಗೂ ಭಯ ಬೀಳಿಸ್ಕೊಂಡು ನಂತರ ಗನ್ನಿದೆ ಅಂತ ಅನ್ನುವಂಥದ್ದನ್ನ ಇಟ್ಕೊಂಡು ಇಂಥದ್ದೇನಾರ ಬಂದಾಗ ಸಾಮಾನ್ಯವಾಗಿ ಯೂಸ್ ಮಾಡೋದು ಅಪರೂಪ. ಆದರೆ ಮೊನ್ನೆ ಬಳ್ಳಾರಿನಲ್ಲಿ ಮಾಡಿದ್ದಾನೆ ಅವನು. ಆ ಕಾರಣಕ್ಕೆ ಯಾವುದೇ ಕಾರಣಾಂತರಕ್ಕೆ ಅವನಿಗೆ ಕೊಟ್ಟಿರ್ತಕ್ಕಂಥ ಸೆಲ್ಫ್ ಪ್ರೊಟೆಕ್ಷನ್ ಕೊಟ್ಟಿರ್ತಕ್ಕಂಥ ಗನ್ನ ಅವನು ಮಿಸ್ಯೂಸ್ ಮಾಡಿ ಅವನು ಅದನ್ನು ಎಂಪ್ಲಾಯ್ಮೆಂಟ್ಗೋಸ್ಕರ ಬಳಸ್ಕೊಂಡ ತಕ್ಷಣವೇ ಅವ್ರನ್ನ ಇಮಿಡಿಯೇಟಾಗಿ ದಸ್ತಗಿರಿ ಮಾಡಿ, ವೆಪನ್ನ ದಸ್ತಗಿರಿ ಮಾಡಿ ಅದನ್ನು ಅವನ ಮೇಲೆ ಕ್ರಮ ಜರುಗಿಸಿ ಎಲ್ಲಿ ಇಶ್ಯೂ ಮಾಡಿರ್ತಾರೋ ಲೈಸೆನ್ಸು ಆ ಒಂದು ಕನ್ಸರ್ನ್ಡ್ ಜ್ಯೂರಿಸ್ಡಿಕ್ಷನ್ DC-ಗೋ ಇಲ್ಲ ಅವನೇನಾದ್ರು ಕಮಿಷನರ್ ರೇಟ್ ಒಳಗಡೆ ಪೊಲೀಸ್ ಕಮಿಷನರ್ ರೇಟಲ್ಲಿ ಇದ್ದರೆ ಪೊಲೀಸ್ ಕಮಿಷನರ್ಗೋ ಮತ್ತು ಆ ಡಿಸ್ಟ್ರಿಕ್ಟ್ DG-ಗೆ ಬರೆದು ಇವನ ಲೈಸೆನ್ಸ್ನ 1 ವಾರ 15 ದಿವಸದಲ್ಲಿ ಕ್ಯಾನ್ಸಲ್ ಮಾಡಿಸ್ಬಿಡ್ಬೋದು. ಸರ್, ರಾಜಕಾರಣಿಗಳೇ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದ್ರ ಬಗ್ಗೆ ಏನು ಹೇಳ್ತಾರೆ? ಯಾವ ರೀತಿ ದಬ್ಬಾಳಿಕೆ ಆಗುತ್ತೆ? ಆ್ಯಕ್ಚುಲಿ ಏನು ಕಂಟ್ರೋಲ್ ಸಿಗಾಕೊಂಡ್ಬಿಡ್ತಾರೆ ಇವರು? ಏನು ಅಡ್ಜಸ್ಟ್ಮೆಂಟ್ ಮೇಲೆ ಸಿಗಾಕೋತಾರೆ? ನೋಡಿ, ರಾಜಕೀಯ ವ್ಯವಸ್ಥೆ ಮತ್ತು ಪೊಲೀಸ್ ಅನ್ನುವಂಥದ್ದು ನಾವು ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಂಥವ್ರು. ನಾವು ಜುಡಿಷಿಯರಿ ಥರ ನಮ್ಗೆ ಯಾವುದೇ ಥರವಾದಂಥ ಇಂಡಿಪೆಂಡೆಂಟು ಮತ್ತು ನಮ್ಮ ವಿರುದ್ಧ ಮಾತಾಡ್ತಕ್ಕಂಥವ್ರಿಗೆ ಕಂಟೆಂಪ್ಟು ಅನ್ನುವಂಥದ್ದು ಯಾವುದೇ ಥರವಾದಂಥ ಪ್ರೊಟೆಕ್ಷನ್ ನಮಗೇನಿಲ್ಲ. ನಾವು ಪ್ರೊಟೆಕ್ಷನ್ ನಮ್ಮದೇನು ಅಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ಕೆಲಸಗಳೇ ನಮಗೆ ಪ್ರೊಟೆಕ್ಷನ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ಪ್ರೊಟೆಕ್ಷನ್ ಇಲ್ಲ ನಮಗೆ. ಒಳ್ಳೆಯ ಕೆಲಸ ಮಾಡಿದ್ರೆ ಜನನೇ ಪ್ರೊಟೆಕ್ಷನ್ ಮಾಡ್ತಾರೆ, ಸಮಾಜನೇ ಪ್ರೊಟೆಕ್ಟ್ ಮಾಡ್ತದೆ. ಕೆಟ್ಟ ಕೆಲಸ ಮಾಡಿದ್ರೆ ಅವರೇ ಕಿಕ್ ಮಾಡಿ ಆಚೆ ಓಡಿಸ್ತಾರೆ. ಇಷ್ಟೇ. ನಾವು ನೇರವಾಗಿ ಚೀಫ್ ಮಿನಿಸ್ಟರ್, ಅದರ ಕೆಳಗಡೆ ಹೋಮ್ ಮಿನಿಸ್ಟರ್ ಇರ್ತಾರೆ. ಹೋಮ್ ಮಿನಿಸ್ಟರು ನಮಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇರ್ತಾರೆ. ಆ ಸಂಬಂಧಪಟ್ಟಂಥ ಅವರ ಅಂಬ್ರೆಲಾದಲ್ಲೇ ಇಡೀ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇರ್ತದೆ. ಅವರ ಪೊಲೀಸ್ ಇಲಾಖೆಯಲ್ಲಿ ಆ ಅಂಬ್ರೆಲಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಅವ್ರು ಹೇಗೆ ನಡ್ಕೊಳ್ತಾರೆ, ಹೇಗೆ ನಡೆಸ್ಕೋಬೇಕು, ಏನೇನೆಲ್ಲ ಮಾಡಬೇಕು ರಾಜ್ಯಕ್ಕೆ, ಅವ್ರು ಆವಾಗ ಇಡೀ ಹೋಮ್ ಮಿನಿಸ್ಟ್ರು ನಾಟ್ ಓನ್ಲಿ ಈಸ್ ಪಾರ್ಟಿ, ಇಡೀ ರಾಜ್ಯದ ಜನಕ್ಕೆ ಎಲ್ರಿಗೂ ಹೋಮ್ ಮಿನಿಸ್ಟರ್ ಅವರು ಯಾರೇ ಆದರೂ ಯಾವುದೇ ಪಾರ್ಟಿಯಿಂದ ಆದ್ರೂ ಅವರುಗಳು ನಿಷ್ಪಕ್ಷಪಾತವಾಗಿ ಯಾವುದೇ ಥರವಾದಂಥ ಒಂದು ಸಣ್ಣ ವ್ಯತ್ಯಾಸಗಳಾಗದಿರೋ ಥರ ನೀವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು. ಯಾವುದೇ ಗಲಭೆಗಳಾದ್ರೂ ಯಾರು ಗಲಭೆ ಮಾಡಿರ್ತಕ್ಕಂಥವ್ರು ಯಾರೇ ಆದ್ರೂ ಯಾವುದೇ ಪಾರ್ಟಿಯವರಾಗಿದ್ರೂ ಅವ್ರನ್ನ ಬಲಿ ಹಾಕಬೇಕು. ಅದರಲ್ಲಿ ಕಾಂಪ್ರಮೈಸೇ ಇಲ್ಲ ಯಾವ ಕಾರಣಕ್ಕೂ. ಉಳಿದದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಇಲ್ಲ ಅವ್ರನ್ನ ಹಿಡಿಬೇಡ್ರಿ, ಅದೇನ್ರಿ ಅವ್ರನ್ನ ದಸ್ತಗಿರಿ ಮಾಡಿದ್ರಿ, ಬಿಟ್ಟು ಕಳಿಸ್ರಿ, ಅವ್ರನ್ನ ಬೇಲ್ ಮಾಡಿಸ್ರಿ, ಇಂಥವೆಲ್ಲ ಆದೇಶಗಳು ಬಂದಿರತಕ್ಕಂಥವನ್ನ ಅದಕ್ಕೆ ಸ್ಟ್ರೆಸ್ಸಿಗೆ ಸಿಗಾಕೊಂಡಂಥವ್ರನ್ನ ನಾವು ನೋಡಿದ್ದೀವಿ. ಇಂಥವೆಲ್ಲ ಮಾತಾಡುವಂಥದ್ದು ಇರ್ತದೆ ಅಧಿಕಾರದಲ್ಲಿದ್ದಾಗ. ಏನು ಅಡ್ಜಸ್ಟ್ಮೆಂಟ್ ಅಲ್ಲ, ಈಗ ಅವ್ರ ಪಾರ್ಟಿಯವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾಗ ಏನಾಗ್ತದೆ, ಅವರೇ ಕೃತ್ಯಗಳು ಮಾಡಿದಾಗ ಅರೆಸ್ಟ್ ಮಾಡ್ತಾ ಇದ್ದಾಗ ಯಾಕ್ರಿ ಮಾಡ್ತೀರಿ ಅಂತಾರೆ. ನಾಳೆ ದಿವಸ ನಾವು ಪಾರ್ಟಿ ಬಿಟ್ಟು ಹೋಗ್ತೀವಿ ಅಂದರೆ ವೋಟ್ ಬ್ಯಾಂಕ್ಗೆ ಏಟ್ ಬೀಳುತ್ತಲ್ಲ, ಎಲ್ಲಿ ವೋಟ್ ಬ್ಯಾಂಕ್ಗೆ ಏಟ್ ಬೀಳುತ್ತೋ ಆ ಸಮಯದಲ್ಲಿ ಏನು ಮಾಡ್ತಾರೆ, ನಮ್ಮ ವಿರುದ್ಧ ಆಗ್ತಾರೆ. ಯಾವುದೇ ಪೊಲೀಸೇ ಆಗಲಿ, ನೀವು ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕಂತ ಸಮಯದಲ್ಲಿ ಹೋದಾಗ್ಲೂ ಅವ್ರು ವೋಟ್ ಬ್ಯಾಂಕ್ಗೆ ನೀವೇನಾದ್ರು ಟಚ್ ಮಾಡಿದ್ರಿ ಬಲೂನ್ಗೆ ಅಂದರೆ ನಮ್ಮನ್ನು ಭಸ್ಮ ಮಾಡಿಬಿಡ್ತಾರೆ. ಯಾಕೆಂದರೆ ನಾವು ವಿ ಆರ್ ವರ್ಕಿಂಗ್ ಅಂಡರ್ ಎ ಗೌರ್ಮೆಂಟ್ ಡೈರೆಕ್ಟ್ಲಿ. ಹೋಮ್ ಮಿನಿಸ್ಟರ್ ಸರ್ಕಾರದ ಕೆಳಗಡೆ ಕೆಲಸ ಮಾಡುವಂಥವ್ರು ನಾವು. ಅವ್ರಿಗೆ ಕಾಲಿಗೆ ಮುಳ್ಳು ಚುಚ್ಚಿದಾಗ ಮುಳ್ಳ ಮೇಲೆ ನಡ್ಕೊಳ್ಳೋಕೆ ಇಷ್ಟಪಡಲ್ವಲ್ಲ ಅವರು. ಹೌದು, ಅವಾಗೇನಾಗುತ್ತೆ, ಪೋಸ್ಟಿಂಗ್ ಬೇಕು, ಕೆಲಸ ಮಾಡಬೇಕು, ಎಲ್ಲಾದರೂ ಕರೆಕ್ಟಾಗಿರುವಂಥ ಜಾಗಗಳು ಬೇಕು. ನಾನು ಎಸ್ಟಾಬ್ಲಿಷ್ ಮಾಡ್ಬೇಕು ನಾನು ಪೊಲೀಸಿಂಗ ಅಂತ ಅನ್ನುವಂಥದ್ದು ಹೋದಾಗ ಟ್ರಾನ್ಸ್ಫರ್ ಅಂತ ಬರ್ತದಲ್ಲ, ವರ್ಗಾವಣೆ, ಆ ಸಮಯದಲ್ಲಿ ಅವ್ರ ಹತ್ರ ಹೋಗಲೇಬೇಕು. ನೇರವಾಗಿ ವರ್ಗಾವಣೆ ನಮಗೆಲ್ಲೂ ಸಿಗಲ್ಲ. ನಮಗಲ್ಲಿರ್ತಕ್ಕಂಥ MLAಗಳು ಮತ್ತು ಮಿನಿಸ್ಟ್ರುಗಳು ನಮಗೆ ಮಿನಿಟ್ಗಳು ಅಂತ ಕೊಡ್ತಾರೆ, ಒಂದು ಲೆಟ್ರ್ ಕೊಡ್ತಾರೆ. ಮಿನಿಟ್ ಅಂದರೆ ನಮ್ಮದೇನು ಗಣೇಶ್ ಅವ್ರ ಮಿನಿಟ್ ಅಲ್ಲ, ಇದು 1 2 3 4 ಇದೊಂದು ಮಿನಿಟ್ ಅವ್ರದ್ದು ಒಂದು ಲೆಟ್ರು. ಇಂಥವರು ಘನಕಾರ್ಯ ಮಾಡಿದ್ದಾರೆ, ಇವರು ವೀರಪ್ಪನ 15 ಸಾರಿ ಕೊಂದಾಕಿದ್ರು, 15 ಸಾರಿ ಜೀವ ಉಳಿಸವ್ರೆ, ಇವ್ರನ್ನ ಪೋಸ್ಟ್ ಮಾಡಿ ಇವನು ಬಂದರೆ ಇಲ್ಲಿ ಕಡ್ದು ಕಟ್ಟೆ ಹಾಕ್ಬಿಡ್ತಾನೆ ಅಂತ ಒಂದು ಬರೀತಾರೆ. ಅದನ್ನೇ ತೊಗೊಂಡೋಗ್ಬಿಟ್ಟು ನಮ್ಮ ಇಲಾಖೆಗೆ ಕೊಟ್ಟಾಗ ಅವರು ಹೌದಪ್ಪ ಇವ್ನು ಕಡ್ದು ಕಟ್ಟೆ ಹಾಕ್ತಾನೆ ಅಂತ ಕಳಿಸ್ರಿ ಅಂತ ಕಳಿಸ್ಬಿಡ್ತಾರೆ. ಹಾಗೆ ಹಂಗೆ ಆಗಲ್ಲ. ಅದು ಸರಿಯೂ ಇಲ್ಲ. ಅದು ಮಾಡ್ತಕ್ಕಂಥವ್ರು ಯಾರು, ಅಲ್ಲಿ ಲೋಕಲ್ ಇರ್ತಕ್ಕಂಥ SP-ಗಳಿಗೆ, DCP-ಗಳಿಗೆ, ಅಡಿಷನಲ್ ಕಮಿಷನರ್ಗೆ ನೇರವಾಗಿ ಗೊತ್ತಾಯ್ತದೆ ಇವನು ಯೋಗ್ಯನಾ ಅಲ್ವ ಅಂತ ಅನ್ನುವಂಥದ್ದು, ಇವನು ಒಳ್ಳೆ ಕೆಲಸ ಮಾಡ್ತಾನೆ ಅಂತ. ಅದು ಮಾನದಂಡ ಯಾವಾಗ ಆಗಲ್ಲವೋ ಇವೇ ಮಾನದಂಡ ಆಗ್ತಾ ಹೋಗ್ತಾ ಇರ್ತಾವಲ್ಲ. ಆಗ ಏನು ಮಾಡ್ತಾರೆ ಅಂದರೆ ಸರ್ವೈವಲ್ ಫಾರ್ ಫಿಟೆಸ್ಟ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ನಾನು ಉಳ್ಕೋಬೇಕಾ ಅವ್ನು ಸೇವೆ ಮಾಡು.
ನಾನು ಇರಬೇಕಾ ಮನೆ ಕಟ್ಕೊಂಡ್ರು ಕಟ್ಕೊಳ್ಳಿ ಬಿಡ್ರಿ, ಅಲ್ಲಿ ಗಲಾಟೆ ಯಾಕೋ ಮ್ಯಾನೇಜ್ ಮಾಡಿರಿ, ನಮ್ಮವ್ರಿ ಅವ್ರಿಗೆಲ್ಲ ತೊಂದರೆ ಆಗ್ಬಾರ್ದು, ನಾಳೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ. ಈ ಥರ ಮ್ಯಾನೇಜ್ಮೆಂಟ್ ಆದಾಗ ಎಲ್ಲೂ ಕಷ್ಟ ಆಗ್ಬಿಡುತ್ತೆ.